ಹಾ. ದೇವಸ್ಥಾನ ಮನೆಯಲ್ಲಿ ಜಗಲಿ ಮನೆ ಹಾಕಿ ಪೂಜೆ ಮಾಡೋಕ್ಕಿಂತ ಇದು ಜಾಸ್ತಿ ಉಪಯೋಗಿಸ್ತಾರೆ. ಓಕೆ. ಮತ್ತೆ ಈ ತರ ಶಾಲ್ಗಳೆಲ್ಲ ಇದೆಯಾ? ಇದು ಉಲಾನ್ ಶಾಲ್ ಸರ್. ಇದು ಈಗ ಇದು ಉಲಾನ್ ಶಾಲ್. ಪ್ರವಾಸಕ್ಕೆ ಹಾ. ಉಲಾನ ರೇಷ್ಮೆ ಮಿಕ್ಸ್ ಇರುತ್ತೆ ಸರ್ ಅದ್ರ ಒಳಗಡೆ. ಓಕೆ. ಇನ್ನು ಈ ಒಂದು ಮೇಳದಲ್ಲಿ ಕುರಿಗಳ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನ ನೀವು ನೋಡ್ಬೋದು. ಅದು ಕರಿಯ ಕಂಬಳಿ ಇರ್ಬೋದು, ಹಾಗೆ ಈ ಒಂದು ಚಳಿಗಾಲಕ್ಕೆ ಇರ್ತಕ್ಕಂಥ ಒಂದು ಟೋಪಿ ಇರ್ಬೋದು. ಸೊ ಈ ಒಂದು ಎಲ್ಲ ಒಂದು ಮಾಹಿತಿಯನ್ನ ಈ ಒಂದು ಏನು ಉಣ್ಣೆ ಉತ್ಪಾದಕರ ಸಂಘ ಇರುತ್ತೆ, ಆ ಒಂದು ಸಂಘದ ಮೆಂಬರ್ ಇದ್ದಾರೆ, ಅವರನ್ನ ಕೇಳ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಕರಿಯಪ್ಪ. ಎಲ್ಲಿಂದ ಬಂದಿದ್ರಿ? ನಮ್ದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಮೆಡ್ಲೇರಿ ಗ್ರಾಮ ಅಂತ ಹೇಳಿ ಹಳ್ಳಿ ಸರ್. ಹಳ್ಳಿ. ಸೊ ಹಳ್ಳಿಯಲ್ಲಿ ನಿಮ್ದು ಏನಾದ್ರು ಯೂನಿಯನ್ ಐತೇನಾ? ಸರ ನಮ್ದು ಸ್ವಂತ ಪ್ರಾಡಕ್ಟ್ ಕೈ ಮೇಲೆ ಎಲ್ಲ ತಯಾರಿಕೆ ಮಾಡೋದು ಊಟ ಕಂಪ್ನಿನ. ಅಂದ್ರೆ ಈಗ ನಿಮ್ಮ ಒಂದು ಸಹಕಾರ ಸಂಘದಲ್ಲಿ ಸಂಘ ಇದೆ ಸರ್. ಸಂಘ ಇದೆ. ಸೊ ಒಂದು ಸಂಘದಲ್ಲಿ ಈ ತರ ಕೈಯಿಂದ ಮಾಡ್ತಕ್ಕಂಥ ಕೈಯಿಂದ ಮಾಡ್ತಕ್ಕ ತಗೊಂಡು ನಾವು ಇದು ತಗೊಂಡ್ಬರ್ತೀವಿ. ಅಂದ್ರೆ ನಿಮ್ಮ ಸಂಘದವರು ಎಲ್ಲ ತಗೊಂಡೋಗಿ ಹೊರಗಡೆ ಮಾರಾಟ ಮಾಡ್ತಾರೆ ಸರ್. ಏನೇನು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ ನಮ್ಮಲ್ಲಿ? ಇದು ಈ ಕಂಬಳಿ ಪಟ್ಟಿ ಕಂಬಳಿ ಸಿಗುತ್ತೆ ಸರ್. ಇದು ಕರಿ ಕಂಬಳಿ ಅಂತ ಹೇಳಿ. ಇದು ಉತ್ತರ ಕರ್ನಾಟಕ ಭಾಗದಾಗ ಕರಿ ಕಂಬಳಿ ಶಾಸ್ತ್ರಕ್ಕೆ ಎಲ್ಲದಕ್ಕೆ ಯೂಸ್ ಅಂದ್ರೆ ಈಗ ಮದುವೆ ಟೈಮ್ ಅಲ್ಲಿ ಎಲ್ಲದಕ್ಕೆ ಯೂಸ್ ಮಾಡ್ತಾರೆ ಸರ್ ಅದನ್ನ. ಇದು ಚಳಿಗಾಲದಲ್ಲಿ ತುಂಬಾ ಬೆಚ್ಚಗಿರುತ್ತೆ ಸರ್. ಇದು ಟೋಪಿ ಅಂತ ಹೇಳಿ. ಇದು ಎಷ್ಟಾಗುತ್ತೆ ಸರ್ ಇದು ಕಾಸ್ಟ್? ಇದು 200 ರೂಪಾಯಿ ಆಗುತ್ತೆ. 200 200 ರೂಪಾಯಿ ಆಗುತ್ತೆ. 200 ರೂಪಾಯಿ ಒಂದ್ ಪೀಸ್. ಆಮೇಲೆ ಇದು ದಾರ ದೃಷ್ಟಿ ಮಕ್ಕಳು ದೃಷ್ಟಿದಾರ ನೆದರ್ ಬೀಳ್ಬಾರ್ದು ಅದು ಆಗ್ಬಾರ್ದು ಅಂತ ಹೇಳಿ ದೃಷ್ಟಿದಾರ ಇದೆ ಸರ್. ಆಮೇಲೆ ಇದು ಟೋಪಿ. ಇದು ಕೈ ಕಂಕಣ ಅಂತ ಹೇಳಿ. ಇದು ಕೈ ಕಂಕಣ ಕರಿಯೋದು. ಇದು ಕರಿಯೋದು ಬೆಳೆದೈತೆ ಸರ್. ಇದು ಬನ್ನೂರು ಕುರಿಯಿಂದ ತಯಾರಿಸಿದ ಕಂಬಳಿ ಸರ್. ಅದು ಇದು ಬನ್ನೂರು ಕುರಿ ಅಂದ್ರೆ ವೈಟ್ ಕುರಿ ಏನ್ ಬರ್ತದ ಸರ್. ಮಂಡ್ಯ ಸೈಡ್ ಬನ್ನೂರು ಆ ಉಣ್ಣಿ ತಂದ್ಬಿಟ್ಟು ಎಕ್ಸಿಬಿಷನ್ ಗೋಸ್ಕರ ಹೇಳಿ ನೈಸಿರ್ತವೆ ಇದನ್ನ. ಅಂದ್ರೆ ಈಗ ಯೂಶಲಿ ಏನಾಗುತ್ತೆ ಅಂತಂದ್ರೆ ನಾವು ಹಳೆ ಕಾಲದಲ್ಲಿ ಈಗ ನೀವು ತೋರ್ಸೋದ್ರಿ ಈ ತರ ಕರಿ ಕಂಬಳಿ ಸರ್. ಕರಿಯ ಕಂಬಳಿ ಇದ್ ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು, ಅಥವಾ ಏನು ಈಗ ಕರ್ನಾಟಕ ಭಾಗ ಯೂಸ್ ಮಾಡ್ತಾರೆ. ಈಗ ನಮ್ಮ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಈ ತರದ್ ಯೂಸ್ ಮಾಡಲ್ಲ ಜಾಸ್ತಿ. ಇಲ್ಲ ಸರ್, ಈ ತರ ಬೇರೆ ತರ ಯೂಸ್ ಇದ್ರ ಮೇಲೆ ಮಲ್ಕೊಂಡ್ರೆ ಬೇರೆ ನೋವು ಪೇನ್ ಏನು ಬರಲ್ಲ ಸರ್ ಅವ್ರಿಗೆ. ಸೊ ಇದೆಲ್ಲ ಏನಾಗುತ್ತೆ ಸರ್ ಕಾಸ್ಟ್? ಇದು ಕಾಸ್ಟ್ 1500 ರೂಪಾಯಿ ಆಗುತ್ತೆ. 1500 ರೂಪಾಯಿ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಪಾಲಿಶ್ ಕಂಬಳಿ ಸರ್. ಅದು ಇದು ಪಾಲಿಶ್ ಅಂದ್ರೆ ಇದನ್ನೇ ಕಂಬಳಿನ ಪಾಲಿಶ್ ಮಾಡಿರ್ತೀವಿ. ಅಂದ್ರೆ ಏನಿದ್ ಸ್ವಲ್ಪ ಉಣ್ಣೆನ ಸ್ವಲ್ಪ ಇದು ಪಾಲಿಶ್ ಮಾಡಿ. ಇದು ಏನಾಗುತ್ತೆ ಕಾಸ್ಟ್? ಇದು 1800 ರೂಪಾಯಿ. 1800 ರೂಪಾಯಿ ಆಗುತ್ತೆ. ಅದು ಬಿಟ್ರೆ ಬೇರೆ ಬೇರೆ ಇನ್ನೇನಿದೆ ಸರ್ ನಿಮ್ಮ ಹತ್ರ? ಬೇರೆ ದೃಷ್ಟಿ ಗುಂಡಿದೆ ಸರ್. ಅದು ಬೈಕಿಗೆ, ಕಾರಿಗೆ, ಮನೆ ಕಟ್ಟಕ್ಕೆ. ಆಮೇಲೆ ಗದ್ಗೆ ಕಂಬಳಿ ಸರ್. ಇದು ಅಂದ್ರೆ ಏನು ಜಗಲಿ ಮೇಲೆ ದೇವಸ್ಥಾನ ಮನೆಯಲ್ಲಿ ಜಗಲಿ ಮನೆ ಹಾಕಿ ಪೂಜೆ ಮಾಡೋಕ್ಕಿಂತ ಇದು ಜಾಸ್ತಿ ಉಪಯೋಗಿಸ್ತಾರೆ. ಓಕೆ. ಮತ್ತೆ ಈ ತರ ಶಾಲ್ಗಳೆಲ್ಲ ಇದೆಯಾ? ಇದು ಉಲಾನ್ ಶಾಲ್ ಸರ್. ಇದು ಈಗ ಪ್ರವಾಸಕ್ಕೆ ಉಲಾನ ರೇಷ್ಮೆ ಮಿಕ್ಸ್ ಇರುತ್ತೆ ಸರ್ ಅದ್ರ ಒಳಗಡೆ. ಈ ಪ್ರವಾಸಕ್ಕೆ ಎಲ್ಲರೂ ಹೋದ್ರೆ ಮಡ್ಚ್ಕೊಂಡು ಹೋದ್ರೆ ಇಷ್ಟ ಆಗುತ್ತೆ ಸರ್ ಅದು. ಓಕೆ. ಅಂದ್ರೆ ಅದು ಬಿಟ್ರೆ ಈಗ ನಿಮ್ಮಲ್ಲಿ ಜಾಸ್ತಿ ಮೂವ್ ಆಗುವಂತದ್ದು ಏನೇ ಒಂದು ಕುರಿಯ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಟೋಪಿ ಕಂಬಳಿ ಅಷ್ಟೇ ಕುರಿ ಉಣ್ಣೆ ಇವ ಯೂಸ್ ಆಗ್ತಾ ಇರೋದ್ರಿಗೆಲ್ಲ. ಇವೇ ಈಗಿನ ಇದ್ರಲ್ಲಿ ಬಹಳ ತಗೊಂತಾರೆ ಇವರು. ಬೆಂಗಳೂರಲ್ಲೂ ಕೂಡ ತಗೋತಾ ಇದ್ದಾರೆ. ಬೆಂಗಳೂರಲ್ಲಿ ಬಹಳ. ಸೊ ಅದು ಬಿಟ್ರೆ ನೀವು ಹೇಳ್ದಂಗೆ ದೃಷ್ಟಿದಾರ ಸರ್, ಇದೆಲ್ಲ ದೃಷ್ಟಿದಾರ. ಮತ್ತೆ ಇದೇನು ಹೇಳಿದ್ರೆ ಅದು ಕೈ ಕಂಕಣ ಸರ್. ಅದು ಕೈ ಕಂಕಣ. ಸೊ ಇದೆಲ್ಲ ಗಾಡಿ ಕಟ್ಟುವಂತದ್ದು. ಸೊ ಇದೆಲ್ಲ ದೃಷ್ಟಿದಾರಗಳು. ಇವೆಲ್ಲ ದೃಷ್ಟಿದಾರಗಳು ಇವೆಲ್ಲ ಟೋಪಿ ಸರ್. ಓಕೆ. ಸೊ ಈಗ ನಿಮ್ಮ ಒಂದು ಸಂಘದ ಹೆಸರು ಮತ್ತೆ ಅಡ್ರೆಸ್ ಹೇಳ್ತೀರಾ? ಕುರಿ ಉಣ್ಣಿಯ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಸರ್ ನಮ್ಮ ಸಂಘದ ಸರ್. ಅಡ್ರೆಸ್ ಹೇಳ್ಬಿಡಿ. ಅಡ್ರೆಸ್ ಮೆಡ್ಲೇರಿ ಆಗೈತೆ ಸರ್ ಸಂಘದ. ಹೇಳಿ. ಕುರಿ ಉಣ್ಣಿ ಉತ್ಪಾದಕರ ಸಂಘ ಮೆಡ್ಲೇರಿ. ಯಾವ ಜಿಲ್ಲೆ ಬರುತ್ತೆ? ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು. ಓಕೆ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ನಮ್ಮ ಫೋನ್ ನಂಬರ್ ಹೇಳಿ ಸರ್. ನಿಮ್ಮ ಚಾನಲ್ ಮುಖಾಂತರ ಯಾರು ಬಂದೆ ಅಂದ್ರೆ ಒಂದು ಹೋಲ್ಸೇಲ್ ದರದಲ್ಲಿ ಹಾಕಿ ಕೊಡ್ತೇವ್ರಿ ಅವ್ರಿಗೆ. ನಮ್ಮ ಫೋನ್ ನಂಬರ್ 7996424094. ಓಕೆ, ಥ್ಯಾಂಕ್ ಯು. ಒಂದು ಕಾರ್ಡ್ ಇದೆ ನೋಡಿ ಸರ್. ಇದನ್ನ